ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಡೆ ರಣಕಹಳೆ ಮೊಳಗಿಸಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದಂತ ಶಕ್ತಿ ಪ್ರದರ್ಶನ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಪ್ರೊಟೆಸ್ಟ್ ನಡೆಯಿತು. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಭಾಗಿಯಾಗಿದ್ದರು. ಎಲ್ಲ ರಾಜ್ಯಗಳ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸಿದಂತ ಪ್ರತಿಭಟನೆ ಇದು. ಕೇಂದ್ರ ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿರೋ ಕಾಂಗ್ರೆಸ್ ಪಕ್ಷ ಇವತ್ತು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಸೇರಿದಂತ ಕಾಂಗ್ರೆಸ್ನ ಕಾರ್ಯಕರ್ತರು, ಜನಸಾಗರವೇ ಸೇರಿದೆ. ಪಾರ್ಟಿ ಚೇರ್ಪರ್ಸನ್, ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಒಂದ್ ರೀತಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ನಡೆಸಿದ ಶಕ್ತಿ ಪ್ರದರ್ಶನ ಆಯಿತು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಪ್ರೊಟೆಸ್ಟ್ ನಡೆಯಿತು. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಭಾಗಿಯಾಗಿದ್ದರು. ಎಲ್ಲ ರಾಜ್ಯಗಳ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾದರು. संविधान के खत्म करने की कोशिश कर रहे हैं और जो हिंदू धर्म में तो सब लोग हैं, हिंदू धर्म के नाम पर, हिंदुत्व के नाम पर वो लोग फिर गरीबों को गुलामी में रखना चाहते हैं। अगर तुम गुलामी में रहना चाहते हो, अगर अपने स्वाभिमान को धक्का देने के लिए उनको आह्वान करते हो तो आप पूरा खत्म हो जाएंगे। अरे देश जो आजादी मिली वो आजादी कांग्रेस ने दिलाई, मोदी ने दिलाई। अरे मोदी अभी पैदा भी नहीं हुआ था। हाँ? अमित शाह वो तो और भी बच्चा था। अरे ये लोग हमारे खिलाफ बात करते हैं, नेहरू के खिलाफ बात करते हैं, गांधी के खिलाफ बात करते हैं, अंबेडकर के खिलाफ बात करते हैं। वल्लभ भाई पटेल और नेहरू जी के बीच में वो लोग झगड़ा लगाने चाहते विचारों का, ये नहीं होने देंगे। और दूसरी तरफ वोट चोरी, ये गद्दार लोग हैं। इन गद्दारों को आपको हटाना होगा। अगर आप अपनी सुरक्षा कर लेना है, आप मजबूत बनना है, तो इन गद्दारों को हटाओ। उसके लिए ही राहुल गांधी जी ने 600-800 किलोमीटर उन्होंने चला। और ये सब बीजेपी में नेता लोग हैं, वो सब नाटक करने वाले हैं, ड्रामेबाजी के लोग हैं। वो कभी चले नहीं, कहीं गरीबों से मिले नहीं। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ ದೆಹಲಿಯಲ್ಲಿ ನಡೆಸ್ತಾ ಇರುವಂತಹ ಬೃಹತ್ ಪ್ರೊಟೆಸ್ಟ್ ವೋಟ್ ಚೋರಿ ವಿರುದ್ಧ, ಸೊ ಪ್ರೊಟೆಸ್ಟ್ ಯಾವ ರೀತಿ ನಡೀತು, ಯಾರೆಲ್ಲ ಭಾಗಿಯಾಗಿದ್ರು, ಬಿಜೆಪಿಯ ವಿರುದ್ಧ ಯಾವ ರೀತಿ ಕಾಂಗ್ರೆಸ್ ಮುಗಿಬಿತ್ತು? ಶ್ವೇತಾ, ಇವತ್ತು ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ತನ್ನ ರಣಕಹಳೆಯನ್ನು ಊದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವೋಟ್ ಚೋರಿ ವಿಚಾರವನ್ನ ಈ ತನಕ ಪಾರ್ಲಿಮೆಂಟಿನ ಒಳಗಡೆ ಪ್ರಸ್ತಾಪ ಮಾಡಿ 2 ದಿನಗಳ ಕಾಲ ಚರ್ಚೆ ಮಾಡಿತ್ತು.
ಈಗ ಅದನ್ನು ರಾಮಲೀಲಾ ಮೈದಾನಕ್ಕೆ ಕರೆದು ತಂದಿರುವಂಥದ್ದು. ಆ ವಿಚಾರವನ್ನ ಈಗ ಆಲ್ರೆಡಿ ಬಿಹಾರದ ಚುನಾವಣೆ ಹೊತ್ತಲ್ಲಿ ಇಡೀ ಬಿಹಾರದಲ್ಲಿ ಅದರ ಈ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದ ರಾಹುಲ್ ಗಾಂಧಿ ಅವರು ಈಗ ರಾಮಲೀಲಾ ಮೈದಾನಕ್ಕೆ ತಂದಿರುವಂಥದ್ದು ವಿಚಾರ ಅಂದ್ರೆ ತಮ್ಮ ಪ್ರತಿಭಟನೆಯ ಸ್ವರೂಪವನ್ನು ವಿವಿಧ ರೀತಿಯಲ್ಲಿ ಕಾಂಗ್ರೆಸ್ ಬದಲಾವಣೆ ಮಾಡ್ತಾ ಇದೆ. ಇವತ್ತು ದೇಶಾದ್ಯಂತ ಜನರಿಗೆ ಒಂದು ರೀತಿಯಲ್ಲಿ ವೋಟ್ ಚೋರಿ ಕುರಿತಾಗಿ ನಿಮ್ಮ ಮತ ಯಾವ ರೀತಿ ಕಳವಾಗಿದೆ ಅನ್ನುವಂಥದ್ದನ್ನ ಹೇಳುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಈಗಷ್ಟೇ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು, ಮತ್ತೆ ಪ್ರಿಯಾಂಕಾ ಗಾಂಧಿ ಕೂಡ ಮಾತನಾಡ್ತಾ ಇದ್ರು. ಈ ಇಬ್ಬರೂ ಕೂಡ ಚುನಾವಣಾ ಆಯೋಗದ ಆಯುಕ್ತರುಗಳ ಹೆಸರನ್ನ ಹೇಳಿ ಯಾವ ರೀತಿ ಬಿಜೆಪಿ ಸರ್ಕಾರಕ್ಕೆ ಈ ಮೂವರು ಆಯುಕ್ತರು ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದರ ಜೊತೆಯಲ್ಲಿ ಈ ತನಕವೂ ಕೂಡ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಈ ತನಕವೂ ಕೂಡ ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರವನ್ನೇ ಕೊಟ್ಟಿಲ್ಲ ಅನ್ನುವಂಥದ್ದು. ಹರಿಯಾಣದ ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹೀಗೆ ವಿವಿಧ ರಾಜ್ಯಗಳ ಡಾಟಾವನ್ನು ಅವರ ಮುಂದೆ ಇಟ್ಟು ಪ್ರಶ್ನೆಗಳನ್ನು ಕೇಳಿದ್ದೇನೆ, ಈ ತನಕವೂ ಕೂಡ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಪ್ರಿಯಾಂಕಾ ಗಾಂಧಿ ಒಂದು ಹಂತದಲ್ಲಿ ಮೂವರ ಆಯುಕ್ತರ ಹೆಸರುಗಳನ್ನ ಹೇಳಿ ಇವರು ಗೊತ್ತಾ ನಿಮಗೆ ಅನ್ನುವಂಥದ್ದನ್ನ ಕೂಡ ಕಾರ್ಯಕರ್ತರನ್ನ ಕೇಳುವಂಥದ್ದು ಮಾಡಿದ್ರು. ಆ ಸಂದರ್ಭದಲ್ಲಿ ಇಡೀ ಕಾರ್ಯಕರ್ತರು ಚುನಾವಣಾ ಆಯೋಗದ ಮೂವರು ಆಯುಕ್ತರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದನ್ನು ನಾವು ನೋಡ್ಬೋದು ವಿಜುವಲ್ಸ್ ಅಲ್ಲಿ. ಸೊ ಈ ರೀತಿಯಾಗಿ ಇಡೀ ಕಾಂಗ್ರೆಸ್ ಇವತ್ತು ಒಕ್ಕಲಿನಿಂದ ಚುನಾವಣಾ ಆಯೋಗದ ವಿರುದ್ಧ, ಮತಚೋರಿಯ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇರುವಂಥದ್ದು. ಇದರ ಜೊತೆಗೆ ಕರ್ನಾಟಕ ಸೇರಿದಂತೆ ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಈ ಭಾಗದಿಂದ ಸಾವಿರಾರು ಕಾರ್ಯಕರ್ತರು ರಾಮಲೀಲಾ ಮೈದಾನಕ್ಕೆ ಬಂದಿರುವಂಥದ್ದು. 2:30 ಇಂದ ಈ ಕಾರ್ಯಕ್ರಮ ಶುರುವಾಗಿದೆ. ಈಗ ಪ್ರಸ್ತುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ಕುರಿತಾಗಿ ವೋಟ್ ಚೋರಿ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ದಿವ್ಯಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.